ಬೆಂಗಳೂರಿನ ಪೋಷಕರೇ ಎಚ್ಚರ ಎಚ್ಚರ. ಕಾರಣ ನಿಮ್ಮ ಮಕ್ಕಳನ್ನ ಪಾರ್ಕ್ ಕಳಿಸ್ತೀರಿ ಅಂತ ಆದ್ರೆ ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು. ಜೊತೆಗೆ ನಿಮ್ಮ ಮಕ್ಕಳನ್ನ ಪಾರ್ಕ್ಗೆ ಕಳಿಸೋ ಮುನ್ನ ಕೂಡ ಹುಷಾರಾಗಿರಲೇಬೇಕು. ಯಾಕೆ ಬೆಂಗಳೂರಿನ ಪೋಷಕರು ಎಚ್ಚರ ಎಚ್ಚರ ಅಂತಿದ್ದೀವಿ? ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಬೇಕು. ಪ್ರಮುಖವಾಗಿ ಪಾರ್ಕ್ಗೆ ಕಳಿಸೋಕು ಮುನ್ನ ಯೋಚನೆ ಮಾಡಬೇಕು. ಪಾರ್ಕ್ಗೆ ಹೋದ್ರೆ ಮಕ್ಕಳ ಕೈ ಕಾಲು ಮುರಿದು ಹೋಗುತ್ತೆ. ಎಚ್ಚರ. ಕೋಟಿ ಕೋಟಿ ಖರ್ಚು ಮಾಡಿ ಪಾರ್ಕ್ಗಳನ್ನ ನಿರ್ಮಾಣ ಮಾಡಿದ್ರು ಕೂಡ, ವ್ಯವಸ್ಥೆ ಮಾಡ್ತೀವಿ ಅಂದ್ರೂ ಕೂಡ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಮಕ್ಕಳು ಆಟ ಆಡ್ಬೇಕಂದ್ರೂ ಕೂಡ ಅನಾಹುತ ಆಗಬಹುದು. ಎಚ್ಚರವಾಗಿರ್ಬೇಕು. ಮಕ್ಕಳಿಗೆ ಅಪಾಯ ಆದ್ರೆ ಯಾರು ಹೊಣೆ ಅನ್ನೋದು ಪೋಷಕರ ಪ್ರಶ್ನೆ. ಅವ್ಯವಸ್ಥೆ ಅನಾವರಣ ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಗ್ಯಾರಂಟಿ ನ್ಯೂಸ್ ಈ ಕುರಿತು ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಪಾರ್ಕ್ಗಳ ಅವ್ಯವಸ್ಥೆ ಯಾವ ರೀತಿ ಇದೆ, ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು ಅಂತ ಗ್ಯಾರಂಟಿ ನ್ಯೂಸ್ ಈ ಕುರಿತು ಒಂದು ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿದೆ. ಪಾರ್ಕ್ ಅನ್ನ ನಿರ್ವಹಣೆ ಮಾಡ್ತೀವಿ, ಅಚ್ಚುಕಟ್ಟಾಗಿ ಅದನ್ನ ನಿಭಾಯಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾರೆ. ಬಟ್ ಆ ಕೋಟಿ ಕೋಟಿ ಹಣ ಎಲ್ಲಿ ಹೋಯ್ತು? ದುಡ್ಡಿದ್ರೆ ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಬೇಕು, ಈ ಅವ್ಯವಸ್ಥೆಯನ್ನ ಸರಿ ಮಾಡಬೇಕು. ಆದ್ರೆ ಅವ್ಯವಸ್ಥೆ ಹಾಗೆ ಇದೆ ಅಂದ್ರೆ ಆ ದುಡ್ಡು ಇನ್ಯಾರ್ದೋ ಪಾಲಾಗ್ತಾ ಇದೆಯಾ? ಪಾರ್ಕ್ಗಳ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಇಲ್ಲೂ ದುಡ್ಡು ಹೊಡೆಯೋ ಪ್ರಯತ್ನಗಳಾಗ್ತಾ ಇದೆಯಾ? ಇದರಿಂದ ಜನಸಾಮಾನ್ಯರು, ಸಾರ್ವಜನಿಕರು, ಜೊತೆಗೆ ಅವರ ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋಗೋದಕ್ಕೂ ಕೂಡ ಭಯ ಪಡುವಂತ ಆತಂಕ ಅಂತ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಈ ರೀತಿ ಅವ್ಯವಸ್ಥೆ ಸಹಕಾರ ನಗರದ ಒಂದು ಪಾರ್ಕ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ.